ನಮಸ್ಕಾರ. ಈ ಅದ್ಭುತವಾದ ಎಕ್ಸ್ಪ್ಲೇನರ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಒಂದು ಪವರ್ಫುಲ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೇವಲ ಆಧ್ಯಾತ್ಮಿಕ ಜ್ಞಾನವನ್ನ ಕೇಳಿ ತಿಳ್ಕೊಳ್ಳೋದಷ್ಟೇ ಅಲ್ಲ, ಅದನ್ನ ನಮ್ಮ ಪ್ರತಿದಿನದ ಜೀವನದಲ್ಲಿ ಅಳವಡಿಸಿಕೊಂಡು ಆ ಜ್ಞಾನದ ಅನುಭವದ ಸ್ವರೂಪವೇ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ನಾವಿವತ್ತು ಡೀಪ್ ಆಗಿ ನೋಡೋಣ. ಇದೊಂದು ಬ್ಯೂಟಿಫುಲ್ ಆದ ಆಧ್ಯಾತ್ಮಿಕ ಜರ್ನಿ ಅಂತಾನೆ ಹೇಳ್ಬೋದು. ಸರಿ, ಈಗ ನೇರವಾಗಿ ವಿಷಯದೊಳಗೆ ಹೋಗೋಣ. ಒಂದು ಪ್ರಶ್ನೆ: ಯೋಗಿಯ ಜೀವನ ಅಂದ್ರೆ ಏನು? ದಿನದಲ್ಲಿ 1 ಅಥವಾ 2 ಗಂಟೆ ಕೂತು ಮಾಡೋ ಅಭ್ಯಾಸನ? ನಾವೆಲ್ಲರೂ ಅನ್ಕೊಂಡಿರೋ ಹಾಗೆ ಇದೇನೋ ಪಾರ್ಟ್ ಟೈಮ್ ಮಾಡೋ ಕೆಲಸ ಅಂದನಾ? ಖಂಡಿತ ಇಲ್ಲ. ನಿಜವಾದ ಯೋಗಿ ಜೀವನ ಅಂದ್ರೆ ಅದೊಂದು ನಿರಂತರವಾಗಿರುವ, ಎಂದಿಗೂ ಬ್ರೇಕ್ ಆಗದ ಒಂದು ಸಹಜ ಸ್ಥಿತಿ. ಸೊ ಮೊದಲನೇದಾಗಿ ನಾವು ದೈನಂದಿನ ಯೋಗಿ ಜೀವನ ಅಂದ್ರೆ ಏನು ಅಂತ ನೋಡೋಣ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ, ನಮಗೆ ಆಧ್ಯಾತ್ಮಿಕ ಅಭ್ಯಾಸ ಮಾಡಬೇಕಾದ್ರೆ ಏನಾದರೂ ಸುಸ್ತು, ಆಯಾಸ ಅಥವಾ ಅಯ್ಯೋ ಇದೊಂದು ದೊಡ್ಡ ಹೋರಾಟ ಅಂತ ಅನಿಸ್ತಾ ಇದ್ರೆ ಅಲ್ಲಿ ಖಂಡಿತ ಪ್ರೀತಿಯ ಕೊರತೆ ಇದೆ ಅಂತ ಅರ್ಥ. ಒಂದು ನಿಮಿಷ ಯೋಚನೆ ಮಾಡಿ, ಎಲ್ಲಿ ನಿಜವಾದ ಪ್ರೀತಿ ಇರುತ್ತೋ ಅಲ್ಲಿ ಪರಿಶ್ರಮ ಅಥವಾ ಆಯಾಸ ಇರುತ್ತಾ? ಚಾನ್ಸೇ ಇಲ್ಲ. ಅದು ತುಂಬಾನೇ ನ್ಯಾಚುರಲ್ ಆಗಿರುತ್ತೆ. ಈಗ ನಾವು ಎರಡನೇ ಮುಖ್ಯ ವಿಷಯಕ್ಕೆ ಬರೋಣ. ಅದೇ ಅನುಭವದ ಅಥಾರಿಟಿ, ಅಂದ್ರೆ ಅಥಾರಿಟಿ ಆಫ್ ಎಕ್ಸ್ಪೀರಿಯನ್ಸ್. ಈ ಅನುಭವದ ಅಥಾರಿಟಿ ಅಂದ್ರೆ ಏನು ಗೊತ್ತಾ? ಸರ್ವಶಕ್ತಿವಂತನಿಂದ ನಮಗೆ ಸಿಕ್ಕಿರೋ ಈ ಆಧ್ಯಾತ್ಮಿಕ ಸತ್ಯಗಳನ್ನ ಬರೀ ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಳೋದಲ್ಲ, ಬದಲಾಗಿ ಆ ಸತ್ಯಗಳನ್ನ 100% ನಂಬಿ ನಮ್ಮ ಜೀವನದಲ್ಲಿ ಅದನ್ನ ಸಾಕಾರಗೊಳಿಸೋದು. ಒಮ್ಮೆ ಈ ಅನುಭವದ ಅಡಿಪಾಯ ಗಟ್ಟಿಯಾಯ್ತು ಅಂದ್ಕೊಳ್ಳಿ, ಪ್ರಪಂಚದ ಯಾವುದೇ ಆಕರ್ಷಣೆ ಅಥವಾ ಗೊಂದಲಗಳು ನಮ್ಮನ್ನ ಸ್ವಲ್ಪ ಕೂಡ ಅಲುಗಾಡಿಸೋಕೆ ಸಾಧ್ಯನೇ ಇಲ್ಲ. ಇದನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಸೋಕೆ ಒಂದು ಅದ್ಭುತವಾದ ಉದಾಹರಣೆ ಇದೆ. ಅದೇ ಸಕ್ಕರೆಯ ಉದಾಹರಣೆ. ನೋಡಿ, ಒಮ್ಮೆ ನಾವು ಸಕ್ಕರೆಯ ಸಿಹಿಯನ್ನ ಟೇಸ್ಟ್ ಮಾಡಿದ ಮೇಲೆ ಸಾವಿರಾರು ಜನ ಬಂದು, ಇಲ್ಲ ಸಕ್ಕರೆ ಕಹಿಯಾಗಿರತ್ತೆ ಅಂತ ಎಷ್ಟೇ ವಾದ ಮಾಡಿದ್ರೂ ನಾವು ಒಪ್ತೀವಾ? ಖಂಡಿತ ಇಲ್ಲ ಅಲ್ವಾ? ಹಾಗೇನೆ ನಿಜವಾದ ಆಂತರಿಕ ಆಧ್ಯಾತ್ಮಿಕ ಅನುಭವ ನಮ್ಮದಾದ ಮೇಲೆ ಆ ಜ್ಞಾನವನ್ನ ಯಾರೂ ಕೂಡ ಸುಳ್ಳು ಅಂತ ಪ್ರೂವ್ ಮಾಡೋಕ್ಕಾಗಲ್ಲ. ಅದು ಅಷ್ಟು ಅಚಲವಾಗಿರತ್ತೆ. ಮೂರನೆಯದಾಗಿ ಸ್ವಮಾನ ಮತ್ತು ದೇಹಾಭಿಮಾನ. ಪ್ರತಿಯೊಬ್ಬ ಆಧ್ಯಾತ್ಮಿಕ ಸಾಧಕನೂ ಪ್ರತಿದಿನ ಎದುರಿಸೋ ಒಂದು ಆಂತರಿಕ ಹೋರಾಟ ಇದು. ಈ ಎರಡು ಸ್ಥಿತಿಗಳ ನಡುವಿನ ಡಿಫರೆನ್ಸ್ ಸ್ವಲ್ಪ ಗಮನಿಸಿ. ಸ್ವಮಾನ ಅಂದ್ರೆ ನಮ್ಮ ನೈಜ ಆಧ್ಯಾತ್ಮಿಕ ಬೆಳಕು ಮತ್ತು ನಮ್ಮ ಮೇಲಿನ ನಮ್ಗೆ ಇರೋ ಗೌರವದ ಸ್ವರಾಜ್ಯ ಸ್ಥಿತಿ. ಇದು ತುಂಬಾನೇ ನ್ಯಾಚುರಲ್. ಆದ್ರೆ ಇನ್ನೊಂದು ಕಡೆ ದೇಹಾಭಿಮಾನ ಇದೆ. ಇದು ಎಂಥದ್ದು ಅಂದ್ರೆ, ಇದೊಂದು ಟೆಂಪರರಿ ಆಗಿರೋ, ನಮ್ಗೆ ಅಭ್ಯಾಸ ಆಗಿಬಿಟ್ಟಿರೋ ಮತ್ತು ತುಂಬಾನೇ ಎಫರ್ಟ್ ಬೇಡುವಂತ ಭೌತಿಕ ಗುರ್ತಿನ ಕತ್ತಲೆ. ಸೊ ನಾವು ಯಾರೋ ಅನ್ನೋ ನೈಜ ಸ್ವರೂಪವನ್ನ ಸದಾ ನೆನಪಿನಲ್ಲಿ ಇಟ್ಕೊಳ್ಳೋದೇ ನಾವು ನಮ್ಗೆ ಕೊಡೋ ಅತಿ ದೊಡ್ಡ ಸ್ವರಾಜ್ಯಾಧಿಕಾರ. ಇದಕ್ಕೊಂದು ಬ್ಯೂಟಿಫುಲ್ ಆದ ಉದಾಹರಣೆ ನೋಡಿ. ನೀವು ಕತ್ಲೆ ರೂಮಲ್ಲಿ ಕೂತು ಕತ್ಲೆ ಜೊತೆ ಫೈಟ್ ಮಾಡಕ್ಕಾಗತ್ತಾ? ಇಲ್ಲ ತಾನೆ. ಜಸ್ಟ್ ಒಂದು ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಬೆಳಕು ಬರುತ್ತೆ, ಕತ್ಲೆ ತನ್ನಿಂದ ತಾನೇ ಮಾಯ ಆಗತ್ತೆ ಅಲ್ವಾ? ನಮ್ಮ ಆಧ್ಯಾತ್ಮಿಕ ಪ್ರಯತ್ನ ಕೂಡ ಎಕ್ಸಾಕ್ಟ್ಲಿ ಹೀಗೇನೆ ಇರಬೇಕು. ದೇಹಾಭಿಮಾನದ ಕತ್ಲೆ ಜೊತೆ ಗುದ್ದಾಡೋ ಬದಲು ಸ್ವಮಾನದ ಸ್ವಿಚ್ ಆನ್ ಮಾಡ್ಬಿಡಿ. ಅಷ್ಟೇ, ನಿಮ್ಮ ಎಲ್ಲಾ ಕಷ್ಟ ಶ್ರಮ ಎಲ್ಲವೂ ಆ ಕ್ಷಣದಲ್ಲೇ ಮಾಯ ಆಗ್ಬಿಡುತ್ತೆ. ಈಗ ನಾವು 4ನೇ ವಿಭಾಗಕ್ಕೆ ಹೋಗೋಣ. ಆಧ್ಯಾತ್ಮಿಕ ಜೀವನದ 4 ಮುಖ್ಯ ಆಧಾರ ಸ್ತಂಭಗಳು. ಬನ್ನಿ, ಈ ಬದಲಾವಣೆ ಪ್ರಾಕ್ಟಿಕಲ್ ಆಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಜ್ಞಾನ, ಯೋಗ, ಧಾರಣೆ ಮತ್ತು ಸೇವೆ ಇವೆಲ್ಲವೂ ಒಂದಕ್ಕೊಂದು ಬಿಡಿಸಲಾಗದಷ್ಟು ಲಿಂಕ್ ಆಗಿವೆ. ಯಾರಾದ್ರೂ ಜ್ಞಾನ ಮತ್ತು ಯೋಗದ ಸ್ವರೂಪರಾಗ್ತಾರೋ, ಅಂದ್ರೆ ತಮ್ಮ ಕರ್ಮೇಂದ್ರಿಯಗಳನ್ನ ಗೆದ್ದು ಸ್ವರಾಜ್ಯಾಧಿಕಾರಿಗಳಾಗ್ತಾರೋ, ಅವರಲ್ಲಿ ದೈವಿ ಗುಣಗಳ ಧಾರಣೆ ಮತ್ತು ಬೇರೆಯವ್ರನ್ನ ಮೇಲೆತ್ತುವಂತಹ ಸೇವೆ ಅತ್ಯಂತ ಸಹಜವಾಗಿ ಆಗುತ್ತೆ. ಅದಕ್ಕೆ ಯಾವುದೇ ಎಕ್ಸ್ಟ್ರಾ ಎಫರ್ಟ್ ಬೇಕಾಗೋದೇ ಇಲ್ಲ. ಸೇವೆ ಅಂದ್ರೆ ಏನು? ಬಿಡು ಸಿಕ್ಕಾಗ ಮಾಡೋ ಯಾವುದೋ ಒಂದು ಪ್ರೋಗ್ರಾಮ್ ಅಂತನಾ? ಖಂಡಿತ ಅಲ್ಲ. ನಿಜವಾದ ಸೇವೆ ಅಂದ್ರೆ ಅದೊಂದು ತಡೆಯಿಲ್ಲದ ಪ್ರವಾಹ. ನಮ್ಮ ಶುದ್ಧವಾದ ಯೋಚನೆಗಳು, ಬೇರೆಯವರಿಗೆ ಎನರ್ಜಿ ಕೊಡೋ ಮಾತುಗಳು, ಕಲ್ಯಾಣಕಾರಿ ಕರ್ಮಗಳು ಹಾಗೂ ಎಲ್ಲರ ಜೊತೆಗಿನ ಸ್ನೇಹ ಮತ್ತು ಸಂಬಂಧ, ಈ ಎಲ್ಲದರ ಮೂಲಕ ಸೇವೆ ನಿರಂತರವಾಗಿ ಹರಿಯುತ್ತಲೇ ಇರಬೇಕು. ಇದನ್ನೇ ನಾವು ಅಖಂಡ ಸೇವೆ ಅಂತ ಕರೆಯೋದು. ಈಗ 5ನೇ ವಿಭಾಗ, ಎವರ್ ರೆಡಿ ಸ್ಥಿತಿ ಅಂದ್ರೆ ಯಾವುದೇ ಕ್ಷಣಕ್ಕೂ ಸದಾ ಸಿದ್ಧರಾಗಿರೋದು. ಪ್ರಕೃತಿಯಲ್ಲಿ ಆಗೋ ದಿಢೀರ್ ಬದಲಾವಣೆಗಳು, ಭೂಕಂಪ, ನಾವು ಊಹಿಸಲು ಆಗದಂತಹ ಅಪಘಾತಗಳು ಅಥವಾ ಲಕ್ಷಾಂತರ ಆತ್ಮಗಳು ಒಮ್ಮೆಲೇ ದೇಹ ಬಿಡುವಂತಹ ಘಟನೆಗಳು, ಇವೆಲ್ಲವೂ ಭೌತಿಕ ಪ್ರಪಂಚದ ರಿಯಾಲಿಟಿ. ನಮ್ಮ ಜೀವನ ಎಷ್ಟು ದುರ್ಬಲವಾಗಿದೆ ಅನ್ನೋದನ್ನ ಇವು ಕಣ್ಣೆದುರು ತಂದಿಡ್ತವೆ. ಲೈಫ್ನಲ್ಲಿ ಎಲ್ಲವೂ ಅಚಾನಕ್ಕಾಗಿ ನಡೆಯೋ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಹಾಗಾದ್ರೆ ಇಂಥ ಹಠಾತ್ ಬಿಕ್ಕಟ್ಟಿನ ಸಮಯದಲ್ಲಿ ಆಧ್ಯಾತ್ಮಿಕ ಹಾದಿಯಲ್ಲಿರೋ ನಾವು ನಿಜವಾಗಿಯೂ ಎವರ್ ರೆಡಿ ಆಗಿದ್ದೀವಾ?
ಅಥವಾ ಕೇವಲ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ನಮ್ಮನ್ನ ನಾವೇ ಸಮಾಧಾನ ಮಾಡ್ಕೊಳ್ತಾ ಇದ್ದೀವಾ? ಜಗತ್ತೇ ತಲ್ಲಣಗೊಳ್ಳುವಂಥ ಘಟನೆಗಳು ನಡೆದಾಗ ಬರೀ ಟ್ರೈ ಮಾಡ್ತೀನಿ ಅನ್ನೋ ಮಾತುಗಳು ಖಂಡಿತ ನಮ್ಮನ್ನ ಕಾಪಾಡಲ್ಲ. ಎವರ್ ರೆಡಿ ಅಂದ್ರೆ ಏನ್ ಗೊತ್ತಾ? ಜಸ್ಟ್ ಒಂದೇ ಒಂದು ಸೆಕೆಂಡ್ನಲ್ಲಿ ನಮ್ಮ ಸ್ವಾಮಾನ ಮತ್ತು ಆಧ್ಯಾತ್ಮಿಕ ವರದಾನಗಳ ಅನುಭವದ ಸ್ವರೂಪರಾಗೋ ಕೆಪಾಸಿಟಿ ಇರೋದು. ಇದು ರಾತ್ರೋರಾತ್ರಿ ಬರೋದಿಲ್ಲ. ಬಹುಕಾಲದ ನಮ್ಮ ದೈನಂದಿನ ಅಭ್ಯಾಸದಿಂದ ಮಾತ್ರ ಇದು ಸಾಧ್ಯ. ಆಗ ಮಾತ್ರ ಎಷ್ಟೇ ದೊಡ್ಡ ಗೊಂದಲ ಅಥವಾ ಅವ್ಯವಸ್ಥೆ ಸೃಷ್ಟಿಯಾದರೂ ಈ ಆಧ್ಯಾತ್ಮಿಕ ಅನುಭವ ನಮ್ಮನ್ನ ಒಂದು ಲಂಗರಿನಂತೆ ಗಟ್ಟಿಯಾಗಿ ಹಿಡಿದಿಟ್ಟು ರಕ್ಷಿಸುತ್ತೆ. ಈಗ 6ನೇ ಮತ್ತು ಕೊನೆಯ ಭಾಗ, ಶುಭಭಾವನೆ ಮತ್ತು ಸೇವೆ. ಎಂಥದ್ದೇ ಕಷ್ಟ ಅಥವಾ ಗೊಂದಲ ಬಂದ್ರೂ ಅದಕ್ಕೆ ಇದೇ ಫೈನಲ್ ಸೊಲ್ಯೂಷನ್. ಫರಿಷ್ತಾ ಅಥವಾ ದೇವದೂತರಂತಹ ಉನ್ನತ ಸ್ಥಿತಿಯನ್ನ ತಲುಪೋಕೆ ಬ್ರಹ್ಮಬಾಬಾರವರು ನಮ್ಗೆ 3 ಅತ್ಯಮೂಲ್ಯ ಬೋಧನೆಗಳನ್ನ ಕೊಟ್ಟಿದ್ದಾರೆ. ಅದೇ ನಿರಾಕಾರಿ, ನಿರಹಂಕಾರಿ ಮತ್ತು ನಿರ್ವಿಕಾರಿ. ಈ 3 ಗುಣಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ಆ ಅದ್ಭುತವಾದ ದೇವದೂತರ ಸ್ಥಿತಿಯನ್ನ ತಲುಪೋಕೆ ಸಾಧ್ಯ. ನಮ್ಮ ಆಧ್ಯಾತ್ಮಿಕ ಪರಿವಾರದಲ್ಲಿ ಪ್ರೀತಿ ಅನ್ನೋದು ಯಾವತ್ತೂ ಕಮ್ಮಿ ಆಗ್ಬಾರ್ದು. ಯಾರೊಬ್ಬರ ಸ್ವಭಾವ ಸ್ವಲ್ಪ ಕಷ್ಟಕರವಾಗಿದೆ ಅಥವಾ ಅವರಲ್ಲಿ ಏನೋ ನ್ಯೂನತೆ ಇದೆ ಅಂತ ನಾವು ಅವರನ್ನ ದೂರ ಇಡೋದು ಅಥವಾ ಪ್ರೀತಿ ತೋರಿಸದಿರೋದು ಇದೆಯಲ್ಲ, ಅದು ಒಂದು ರೀತಿಯ ಸೂಕ್ಷ್ಮವಾದ ತಿರಸ್ಕಾರ ಆಗುತ್ತೆ. ನಿಜವಾದ ಸೇವೆ ಅಂದ್ರೆ ಎಂಥವರೇ ಆಗಿರ್ಲಿ, ಅವರಿಗೂ ಕೂಡ ನಮ್ಮ ಕಡೆಯಿಂದ ನಿರಂತರವಾಗಿ ಶುಭ ಭಾವನೆಯನ್ನ ಕೊಡ್ತಾನೇ ಇರೋದು. ಇದರಿಂದ ನಮ್ಮ ಆಧ್ಯಾತ್ಮಿಕ ಪುಣ್ಯದ ಖಾತೆ ಇನ್ನಷ್ಟು ಹೆಚ್ಚಾಗತ್ತೆ. ಈಗ ಈ ಸ್ಲೈಡಲ್ಲಿ ನಿಜವಾಗೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನಪ್ಪಾ ಅಂದ್ರೆ, ಬಿದ್ದಿರುವವರನ್ನ ಮೇಲೆತ್ತುವುದೇ ನಿಜವಾದ ಸೇವೆ. ಬೇರೆಯವರ ನ್ಯೂನತೆಗಳನ್ನಾಗಲಿ ಅಥವಾ ಅವರ ಕಷ್ಟದ ಸ್ವಭಾವವನ್ನಾಗಲಿ ಲೆಕ್ಕಿಸದೆ ಅವರಿಗೆ ಕಂಪ್ಲೀಟಾಗಿ ಯಾವುದೇ ಕಂಡೀಷನ್ಸ್ ಇಲ್ಲದೆ ಶುಭ ಭಾವನೆಯನ್ನು ಕೊಡೋದೇ ಅತೀ ದೊಡ್ಡ ಪುಣ್ಯದ ಕೆಲಸ ಅಂತ ಇದು ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ನಾವು ಇಷ್ಟೊತ್ತು ಮಾತಾಡಿವಲ್ಲ, ಈ ಎಲ್ಲ ಯೋಗಿ ಜೀವನದ ಅಭ್ಯಾಸಗಳ ಫೈನಲ್ ರಿಸಲ್ಟ್ ಏನು ಅಂತ ಯೋಚನೆ ಮಾಡಿದ್ದೀರಾ? ಅದೇ ಅಚಲ ಮತ್ತು ಅಡೋಲ ಸ್ಥಿತಿ. ಹೊರಗಿನ ಪ್ರಪಂಚದಲ್ಲಿ ಏನೇ ಏರುಪೇರಾದ್ರೂ ಸರಿ, ಒಮ್ಮೆ ನಮಗೆ ಈ ಅಚಲ ಸ್ಥಿತಿ ಸಿಕ್ಬಿಟ್ರೆ ಅದು ನಮ್ಮೊಳಗೆ ಎಂದಿಗೂ ನಾಶವಾಗದ, ಶಾಶ್ವತವಾದ ಮತ್ತು ಅವಿನಾಶಿಯಾದ ಸಂತೋಷವನ್ನ ಸದಾಕಾಲಕ್ಕೂ ಓಪನ್ ಮಾಡ್ಬಿಡುತ್ತೆ. ಹಾಗಾದ್ರೆ ಈ ಎಕ್ಸ್ಪ್ಲೇನರ್ ಮುಗಿಸೋ ಮುನ್ನ ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಒಂದು ದೊಡ್ಡ ಪ್ರಶ್ನೆ ಇದು. ಪ್ರಪಂಚದಲ್ಲಿ ಆಗ್ತಾ ಇರೋ ಈ ಎಲ್ಲ ಅವ್ಯವಸ್ಥೆ ಮತ್ತು ಗೊಂದಲಗಳನ್ನ ನಾವು ಸುಮ್ಮನೆ ನೋಡ್ತಾ ರಿಯಾಕ್ಟ್ ಮಾಡ್ತಾ ಕೂತಿದೀವಾ? ಅಥವಾ ನಮ್ಮ ಅಚಲವಾದ ದೇವದೂತರಂತಹ ಮನಸ್ಥಿತಿ ಮತ್ತು ಶುದ್ಧವಾದ ಶುಭ ಭಾವನೆಯಿಂದ ಜಗತ್ತನ್ನೇ ಮೇಲೆತ್ತುವ ಮಹತ್ಕಾರ್ಯದಲ್ಲಿ ತೊಡಗಿದ್ದೀವಾ? ಈ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ.